ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಕ್ಕಾಗಿ ನಡೆಸುತ್ತಿದ್ದ ಶೋಧ ಕಾರ್ಯವನ್ನ ಇಂದು ಸ್ಥಗಿತಗೊಳಿಸಲಾಗಿದೆ. ಇವತ್ತು ಕೊನೆಯ ಸ್ಪಾಟ್ ಆದ ಪಾಯಿಂಟ್ ನಂಬರ್ 13ರ ಉತ್ಖನನ ಕಾರ್ಯ ಮಾಡಬೇಕಿತ್ತು. ಆದರೆ ಇವತ್ತು ಶೋಧ ಕಾರ್ಯ ಮಾಡದಿರೋಕೆ ನಿರ್ಧರಿಸಲಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದ ಉತ್ಖನನ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಇವತ್ತು ನಾವು ಬಂದಿದ್ದೇವೆ. 9ನೇ ದಿನವಾದ ಇಂದು ಸ್ಪಾಟ್ ನಂಬರ್ 13ರನ್ನು ಉತ್ಖನನ ಮಾಡಬೇಕಾಗಿತ್ತು. ಇವತ್ತು ಆ ಸ್ಪಾಟ್ ನಂಬರ್ 13ರ ಉತ್ಖನನ ಕಾರ್ಯ ಸ್ಥಗಿತವಾಗಿದೆ. ನಾಳೆ ಆ ಉತ್ಖನನ ಕಾರ್ಯ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾದರೆ ಸ್ಪಾಟ್ ನಂಬರ್ 13ಕ್ಕೆ ಇರುವಂತಹ ಭೌಗೋಳಿಕ ಸವಾಲುಗಳು ಏನು ಎಂಬುದರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇದ್ದೀರಿ, ಪೊಲೀಸರು ಇವತ್ತಿಗೂ ಕೂಡ ಪಹರೆಯನ್ನು ಕಾಯ್ತಾ ಇದ್ದಾರೆ. ಕಳೆದ 9 ದಿನಗಳಿಂದ ಇದೇ ಸ್ಪಾಟಿಗೆ ರಾತ್ರಿ ಹಗಲು ಪೊಲೀಸರು ಪಹರೆಯನ್ನು ಕಾಯ್ತಾ ಇದ್ದಾರೆ. ಈ ಸ್ಪಾಟ್ ನಂಬರ್ 13 ಬರುವಂಥದ್ದು ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಕ್ಕುರಿ ಎಂಬಲ್ಲಿ ಸಂಪರ್ಕ ಮಾಡುವಂಥ ರಸ್ತೆಯ ಸ್ವಲ್ಪ ದೂರ ಭಾಗದಲ್ಲಿ, ಅಂದರೆ ಈ ಜಾಗ ಏನಿದೆ ಅದು ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು. ಹಾಗಾದರೆ ಇಷ್ಟು ಸುಲಭವಾಗಿರುವಂಥ ಜಾಗವನ್ನು ಉತ್ಖನನ ಮಾಡೋಕ್ಕೆ ಯಾಕೆ ಕಷ್ಟ ಅಂಥೇಳಿ ಹಲವು ಮಂದಿಯ ಪ್ರಶ್ನೆ ಇರ್ಬೋದು. ಆದರೆ ಈ ಸ್ಪಾಟ್ನ ನೇರವಾಗಿ ಎಡಭಾಗದಲ್ಲಿ ನೇತ್ರಾವತಿ ನದಿಯ ಕಿಂಡಿ ಅಣೆಕಟ್ಟು ಕೂಡ ಇರುವಂಥದ್ದು ಮತ್ತು ಆತ ಗುರುತು ಮಾಡಿರುವಂಥ ಸ್ಥಳದ ಒಳಗೆ ಸುಮಾರು 4-5 ವಿದ್ಯುತ್ ಕಂಬಗಳು ಕೂಡ ಇದೆ, ಟ್ರಾನ್ಸ್ಫರ್ ಕಂಬಗಳು ಕೂಡ ಇದೆ. ಹಿಟಾಚಿ ಮೂಲಕವಾಗಿ ಇದನ್ನು ಉತ್ಖನನ ಮಾಡಬೇಕಾದ್ರೆ ಸಾಕಷ್ಟು ಈ ರೀತಿಯ ಸಮಸ್ಯೆಗಳು ಕೂಡ ಬರುತ್ತೆ. ಸುಮಾರು 10 ಅಡಿ ಆಳಕ್ಕೆ ಉತ್ಖನನ ಮಾಡಿದರೆ ಅಲ್ಲಿ ಡ್ಯಾಮ್ಗೆ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಸುಮಾರು 5ರಿಂದ 6 ವಿದ್ಯುತ್ ಕಂಬಗಳನ್ನು ತೆಗಿಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ GPS ರೆಡಾರ್ ಸಿಸ್ಟಮನ್ನು ಬಳಸಬೇಕು ಎಂಬ ಬೇಡಿಕೆಯನ್ನು ಸದ್ಯ SIT ತಂಡ ಸರ್ಕಾರದ ಮುಂದೆ ಇಟ್ಟಿದೆ. ಆದರೆ ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ ಅನ್ನೋದು ಇವತ್ತು ಮೊಹಂತಿ ಅವರು ಸಭೆ ನಡೆಸಿದ ಬಳಿಕ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಜೊತೆಗೆ ಇವತ್ತು AC ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಬಹು ಅತ್ಯಮೂಲ್ಯವಾದಂಥ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಇದ್ದ ಕಾರಣಕ್ಕಾಗಿ ಇವತ್ತಿನ ಉತ್ಖನನ ಕಾರ್ಯವನ್ನು ವಿವಿಧ ಕಾರಣಗಳಿಗಾಗಿ ಸ್ಥಗಿತಗೊಳಿಸಲಾಗಿದೆ. ನಾಳೆ ಉತ್ಖನನ ಕಾರ್ಯ ಆಗುವಂಥ ವಿಶ್ವಾಸ ಇದೆ. ರೆಡಾರ್ ಮೂಲಕವಾಗಿ ಉತ್ಖನನ ಮಾಡ್ತಾರಾ, ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡ್ತಾರಾ ಅಥವಾ ಮಾನವ ಶ್ರಮದ ಮೂಲಕವಾಗಿ ಉತ್ಖನನ ಮಾಡ್ತಾರಾ ಎಂಬ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಉತ್ತರ ಸಿಗಲಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಧರ್ಮಸ್ಥಳ ಶವಗಳ ಹೂತಿಟ್ಟ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಇವತ್ತು ಧರ್ಮಸ್ಥಳದಲ್ಲಿ ಕೊನೆಯ ಸ್ಪಾಟ್ ಉತ್ಖನನ ನಡೆಯಬೇಕಿದ್ದು ಸ್ಪಾಟ್ 13ರ ಶೋಧಕ್ಕೆ GPR ತಂತ್ರಜ್ಞಾನ ಬಳಸುವ ಸಾಧ್ಯತೆ ಇದೆ. ಈಗಾಗಲೇ ಬಂಗ್ಲಗುಡ್ಡ ಕಾಡಿನ 12 ಜಾಗಗಳಲ್ಲಿ ಶೋಧ ಕಾರ್ಯ ಪೂರ್ಣಗೊಂಡಿದೆ. ನಂಬರ್ 13ರಲ್ಲಿ ಮಾತ್ರ ಉತ್ಖನನ ಆಗಬೇಕಿದ್ದು ಪಾಯಿಂಟ್ 13ರಲ್ಲಿ ಸ್ಥಳ ಪರಿಶೋಧನೆಗೆ GPR ತಂತ್ರಜ್ಞಾನದ ಮೂಲಕ ಶೋಧ ಕಾರ್ಯ ಮಾಡಲು SIT ನಿರ್ಧರಿಸಿದೆ. ಇಂದಿನ ಅಸ್ಥಿ ಪಂಜರ ಶೋಧ ಸ್ಥಗಿತ ಬೆನ್ನಲ್ಲೇ SIT ಕಚೇರಿಯಲ್ಲಿ ಮಹತ್ವದ ಸಭೆಯೊಂದನ್ನು ನಡೆಸಲಾಗಿದೆ. ಕಳೆದ 8 ದಿನದ ಶೋಧ ಕಾರ್ಯದ ಬಗ್ಗೆ ಚರ್ಚೆ ನಡೆಸಲಾಗಿರುವಂಥದ್ದು. ಫೋಟೋ ವಿಡಿಯೋ ಸಾಕ್ಷಿಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಜೊತೆಗೆ ಎಕ್ಸ್ಪರ್ಟ್ಗಳ ಅಭಿಪ್ರಾಯವನ್ನು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಪಡ್ಕೊಂಡಿದ್ದಾರೆ. ಇನ್ನು SIT ಕಚೇರಿಗೆ ಬಂದಿದ್ದ ಅನಾಮಿಕನನ್ನ SIT ಮುಖ್ಯಸ್ಥರಾದ ಪ್ರಣವ್ ಮೊಹಾಂತಿ ವಿಚಾರಣೆ ನಡೆಸಿದ್ದಾರೆ. 2.5 ಗಂಟೆ ಅನಾಮಿಕನ ವಿಚಾರಣೆ ನಡೆಸಲಾಗಿದ್ದು ಪ್ರಕರಣದ ಕುರಿತು ಮಾಹಿತಿ ಪಡೆದುಕೊಳ್ಳಲಾಗಿದೆ. ಸದ್ಯ ವಿಚಾರಣೆ ಬಳಿಕ 3 ವಕೀಲರ ಜೊತೆ ಅಜ್ಞಾತ ಸ್ಥಳಕ್ಕೆ ಅನಾಮಿಕ ತೆರಳಿದ್ದಾನೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಸಂಬಂಧ ಅನಾಮಿಕ ವ್ಯಕ್ತಿಯನ್ನ SIT ವಶದಲ್ಲೇ ಇರಿಸಿಕೊಳ್ಳುವಂತೆ ಬೆಳ್ತಂಗಡಿಯ ನಡಗ್ರಾಮದ ನಿವಾಸಿ ಶ್ಯಾಮ ಸುಂದರ ಅನ್ನೋರು SITಗೆ ದೂರನ್ನ ಕೊಟ್ಟಿದ್ದಾರೆ. ಅನಾಮಿಕ ವ್ಯಕ್ತಿ 13 ಸ್ಥಳಗಳನ್ನು ಈಗಾಗಲೇ ತೋರಿಸಿದ್ದಾನೆ. 12 ಸ್ಥಳಗಳಲ್ಲಿ ತಮ್ಮ SIT ತಂಡ ತನಿಖೆಯನ್ನು ನಡೆಸಿದೆ. ಅನಾಮಿಕ ತನ್ನ ವಕೀಲರ ಜೊತೆಯಲ್ಲಿ ಮಂಗಳೂರಿನಲ್ಲಿ ಹೋಗಿ ರೂಮ್ನಲ್ಲಿ ಇರುವ ಮಾಹಿತಿ ಇತ್ತು. ಆದರೆ ಈಗ ಕೆಲ ದಿನಗಳಿಂದ ಈ ಅನಾಮಿಕ ಉಜಿರೆಯ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಉಳಿದುಕೊಳ್ಳುವ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಅನಾಮಿಕನನ್ನ SIT ವಶಕ್ಕೆ ಪಡೆದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಶ್ಯಾಮ್ ಸುಂದರ ದೂರಿನ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ SIT ತಾವು ನೀಡಿದ ಅರ್ಜಿಯನ್ನು ಸ್ವೀಕರಿಸಿ ಪರಿಶೀಲನೆ ಮಾಡ್ತೀವಿ. ಯಾವುದೇ ಅಪರಾಧ ಕೃತ್ಯದ ಮಾಹಿತಿ ದೂರನ್ನ ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಸಲ್ಲಿಸುವಂತೆ ದೂರು ನೀಡಿದ ವ್ಯಕ್ತಿಗೆ SIT ಅಧಿಕಾರಿಗಳು ಹಿಂಬರಹ ನೀಡಿ ಕಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನಿನ್ನೆ ನಡೆದ ಘರ್ಷಣೆ ಪ್ರಕರಣ ಸಂಬಂಧ ಒಟ್ಟು 7 FIR ಹಾಕಲಾಗಿದೆ. 150ಕ್ಕೂ ಅಧಿಕ ಜನರ ವಿರುದ್ಧ ಪ್ರತ್ಯೇಕ FIR ದಾಖಲು ಮಾಡಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಹಾಗೂ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ ದಾಖಲು ಮಾಡಲಾಗಿದೆ. ಅಕ್ರಮ ಕೂಟ ಸೇರಿದ ಆರೋಪದಲ್ಲಿ 3 ಸುಮಟೋ ಪ್ರಕರಣಗಳನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಪರಸ್ಪರ ಹಲ್ಲೆ ನಡೆಸಿದ ಆರೋಪದ ಅಡಿಯಲ್ಲಿ 4 ಪ್ರಕರಣ ದಾಖಲಾಗಿದೆ. 2022ರ ಮಂಗಳೂರು ಆಟೋ ರಿಕ್ಷಾ ಬ್ಲಾಸ್ಟ್ ಕೇಸ್ ಸಂಬಂಧ ಜಾರಿ ನಿರ್ದೇಶನಾಲಯದಿಂದ
ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಲಾಗಿದೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವಂತಹ ಇಡಿ ಧರ್ಮಸ್ಥಳ ದೇಗುಲ ಬ್ಲಾಸ್ಟ್ ಮಾಡೋದಕ್ಕೆ ಶಾರಿಕ್ ಪ್ಲಾನ್ ಮಾಡಿದ್ದ ಅಂತ ಹೇಳಿದೆ. ದೇಗುಲದ ಬಳಿ ಐಇಡಿ ಬಾಂಬ್ ಸ್ಫೋಟಿಸೋದಕ್ಕೆ ಶಾರಿಕ್ ಪ್ಲಾನ್ ಮಾಡಿದಂತೆ. ಇದಕ್ಕಾಗಿ ಕುಕ್ಕರ್ ಒಂದರಲ್ಲಿ ಐಇಡಿ ಬಾಂಬ್ ತಯಾರಿಸಿದ್ದ. ಬಳಿಕ ಆಟೋದಲ್ಲಿ ಮಂಗಳೂರಿಗೆ ತೆಗೆದುಕೊಂಡು ಹೋಗುವಾಗ ಬ್ಲಾಸ್ಟ್ ಆಗಿತ್ತು ಅನ್ನುವಂತಹ ಮಾಹಿತಿಯನ್ನ ಇಡಿ ಮಾಧ್ಯಮ ಪ್ರಕಟಣೆಯಲ್ಲಿ ಬಹಿರಂಗಪಡಿಸಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪದ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಧರ್ಮಸ್ಥಳ ಕರ್ನಾಟಕದಲ್ಲಿ ಕಾಶಿಯ ರೀತಿ ಪ್ರಸಿದ್ಧ ಸ್ಥಳ. ನನ್ನ ಪ್ರಕಾರ ಧಾರ್ಮಿಕ ಕ್ಷೇತ್ರದ ವಿಚಾರವಾಗಿ ನಾವ್ಯಾರು ಹಸ್ತಕ್ಷೇಪ ಮಾಡಬಾರದು, ಅದು ತಪ್ಪಾಗುತ್ತೆ. ಆ ಕ್ಷೇತ್ರಕ್ಕೆ ಬಹಳಷ್ಟು ಭಕ್ತಾದಿಗಳು ನಂಬಿಕೆ ಮತ್ತು ವಿಶ್ವಾಸವನ್ನ ಇಟ್ಕೊಂಡು ಹೋಗೋದನ್ನ ನಾವು ನೋಡಿದ್ದೇವೆ. ಸೌಜನ್ಯ ಮತ್ತಿತರ ಕೇಸ್ಗಳನ್ನ ಮುಂದಿಟ್ಕೊಂಡು ಗೊಂದಲ ಮೂಡಿಸುವ ಕೆಲಸ ನಡೀತಾ ಇದೆ. ಧಾರ್ಮಿಕ ಕ್ಷೇತ್ರವನ್ನ ಅಪವಿತ್ರಗೊಳಿಸುವ ಕೆಲಸವನ್ನ ಸರ್ಕಾರ ಸಹ ಮಾಡಬಾರದು ಅಂತ ಹೇಳಿದ್ದಾರೆ. ಎರಡು ಕಡೆಗೂ ಹೇಳೋದಿಷ್ಟೇ, ಹೊರ ಇವರು ಹೇಳೋದಿಷ್ಟೇ. ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ನಮ್ಮ ರಾಜ್ಯದಲ್ಲಿ ಒಂದು ಉತ್ತರ ಕಾಶಿ ಏನು ಹೇಳ್ತಾರಲ್ಲ ಹಾಗೆ ಭಾರಿ ಪ್ರಸಿದ್ಧವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಇದೆ. ಇವತ್ತು ಅದರ ವಿಚಾರವಾಗಿ ವಿರೋಧ ಮತ್ತು ಪರ ಭಾಳ ನಡೀತಾ ಇದೆ. ಆ ಕ್ಷೇತ್ರಕ್ಕೆ ಭಾಳ ಜನ ಭಕ್ತಾದಿಗಳು ಮತ್ತು ನಂಬಿಕೆ ವಿಶ್ವಾಸ ಇಟ್ಕೊಂಡು ಹೋಗುವಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ಅಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು, ಇನ್ನೊಂದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದೆ. ಆದ್ದರಿಂದ ನಾನು ಎಲ್ಲ ಎರಡು ಕಡೆಗೂ ಹೇಳೋದಿಷ್ಟೇ, ಹೊರ ಇವರು ಹೇಳೋದಿಷ್ಟೇ, ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಇವತ್ತು ಕಡ್ಡಾಯ. ಧರ್ಮಸ್ಥಳ ಕಾಡಿನ ಸಮೀಪ ಬಾಲಕಿಯ ಶವ ಹೂತಿಡಲಾಗಿದೆ ಅಂತ ದೂರು ನೀಡಿದ್ದ ಜಯಂತ್ ಟಿ ಈಗ ಜೀವ ಭಯದಲ್ಲಿದ್ದಾರೆ. ಹೀಗಾಗಿ ಪೊಲೀಸ್ ಭದ್ರತೆಗಾಗಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೂ ಇಮೇಲ್ ಮೂಲಕ ಮನವಿ ಮಾಡೋಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಧರ್ಮಸ್ಥಳ ಎಸ್ಐಟಿ ತನಿಖೆ ವಿಚಾರದ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಾರೇ ತಪ್ಪು ಮಾಡಿದರೂ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ. ಸದ್ಯಕ್ಕೆ ತನಿಖೆ ನಡೀತಾ ಇದೆ, ವರದಿ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಗಲಾಟೆ ಆಗ್ತದೆ, ಹಲ್ಲೆ ಆಗಿದೆ. ನಿನ್ನೆ ಪೊಲೀಸ್ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಎಲ್ಲ ಮಾಡಿದ್ರು, ಗಲಾಟೆ ಆಗ್ತಿದೆ. ಪರಿಸ್ಥಿತಿ ಬಗ್ಗೆ ಮಾಹಿತಿ ಹೇಗೆ ಸರ್? ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗೋಬೇಕು. ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತದೆ, ಹಲ್ಲೆ ಆಗಿದೆ. ನಿನ್ನೆ ಪೊಲೀಸ್ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಎಲ್ಲ ಮಾಡಿದ್ರು, ಗಲಾಟೆ ಆಗ್ತಿದೆ. ಪರಿಸ್ಥಿತಿ ಬಗ್ಗೆ ಮಾಹಿತಿ ಹೇಗೆ ಸರ್? ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗೋಬೇಕು. ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತದೆ. ಧರ್ಮಸ್ಥಳ ಎಸ್ಐಟಿ ತನಿಖೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎರಡು ಗುಂಪುಗಳ ಮಧ್ಯೆ ಘರ್ಷಣೆಯಾಗಿದೆ, ಯಾಕಾಯಿತು, ಕಾರಣ ಏನು, ಉದ್ದೇಶವೇನು ಅನ್ನೋದನ್ನ ಪರಿಶೀಲಿಸಿ ತನಿಖೆ ಮಾಡೋಕೆ ಹೇಳಿದ್ದೀನಿ. ಯಾವ ಕಾರಣಕ್ಕೆ ಗಲಾಟೆ ಆಗಿದೆ ಗೊತ್ತಿಲ್ಲ. ಎಸ್ಐಟಿ ರಚನೆಗೆ ಒತ್ತಾಯ ಬಂದಿದ್ದಕ್ಕೆ ಎಸ್ಐಟಿ ರಚನೆ ಮಾಡಿದ್ದೀವಿ. ಸದ್ಯ ತನಿಖೆ ನಡೀತಾ ಇದೆ, ಇದರ ಮಧ್ಯೆ ಗಲಾಟೆ ಆಗಿರುವಂತದ್ದು. ಇದ್ರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ತನಿಖೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಇನ್ನ ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ನಿನ್ನೆ ದಿವಸ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ. ಅದು ಯಾಕಾಗಿದೆ, ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ, ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದೇನೆ. ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನನಗೆ. ಅವರು ಅಲ್ಲಿನ ಜನ ಸಮುದಾಯ SIT ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದರು. ನಾವು ಅದನ್ನು ಭಾಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ SITಯನ್ನು ಮಾಡಿದರು. ಧರ್ಮಸ್ಥಳದಲ್ಲಿ ಸ್ಥಳೀಯರ ಮಧ್ಯೆ ಸಂಘರ್ಷ ಉಂಟಾದ ವಿಚಾರದ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ತನಿಖೆಗೆ ಎಲ್ಲರೂ ಸಹಕಾರ ಮಾಡಬೇಕು ಅಂತಷ್ಟೇ ನಾನು ಹೇಳಬಲ್ಲೆ. ತನಿಖೆಗೆ ಎಲ್ಲರೂ ಸಹಕರಿಸಬೇಕು. ಸತ್ಯ ಇದ್ರೆ ನ್ಯಾಯ ಸಿಗುತ್ತೆ, ಇಲ್ಲದಿದ್ರೆ ತಪ್ಪು ನಡೆದಿಲ್ಲ ಅಂತ ಪ್ರೂವ್ ಆಗುತ್ತೆ. ಯಾರು ಸಹ ಹೊಡೆದಾಡಿಕೊಂಡು ತಪ್ಪು ಸಂದೇಶ ಕಳಿಸುವ ಕೆಲಸ ಮಾಡಬಾರದು ಅಂತ ಹೇಳಿದರು. ತನಿಖೆಗೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಮಾತ್ರ ಹೇಳಬಲ್ಲೆ. ಅಲ್ಲಿ ಲೋಕಲೈಟ್ಸು ವಿರುದ್ಧ ಯೂಟ್ಯೂಬರ್ಸು ಜಗಳ ನಾನು ಏನು ಹೇಳೋಕ್ಕಾಗತ್ತೆ? ಅದು ಅಲ್ಲ, ನಾನು ಹೇಳೋದು ಎಲ್ಲರಿಗೂ ಇಷ್ಟೇ, ತನಿಖೆಗೆ ಎಲ್ಲರೂ ಸಹಕರಿಸಬೇಕು. ಅಲ್ಲಿ ಏನು ಸತ್ಯ ಇದ್ದರೆ ನ್ಯಾಯ ಸಿಗುತ್ತೆ, ಅಸತ್ಯ ಇದ್ದರೆ ಅವರು ಇನ್ನೋಸೆಂಟಾಗಿ ಪ್ರೂವ್ ಆಗ್ತಾರೆ. ಸೊ ಎಲ್ಲರೂ ಯಾಕೆ ಈ ಥರ ಬಡ್ದಾಡ್ಕೊಂಡು ಒಂದು ತಪ್ಪು ಸಂದೇಶವನ್ನು ಕಳಿಸೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಪೇಷನ್ಸ್ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ.
ಧರ್ಮಸ್ಥಳ ಎಸ್ಐಟಿ ತನಿಖೆ ವಿಚಾರವಾಗಿ ಮಾಧ್ಯಮಗಳಿಗೆ ಮಾತನಾಡಿರುವಂತಹ ಬಿವೈ ವಿಜೇಂದ್ರ, ಧರ್ಮಸ್ಥಳ ಘಟನೆ ವಿಚಾರದಲ್ಲಿ ಪಾರದರ್ಶಕತೆ ತನಿಖೆ ಆಗಬೇಕು ಅಂತ ಹೇಳಿದ್ದೇವೆ. ಪತ್ರಕರ್ತರ ಮೇಲೆ ದಾಳಿ ಮಾಡಿರೋದು ಅಕ್ಷಮ್ಯ ಅಪರಾಧ. ಇದರ ಬಗ್ಗೆ ಗೃಹ ಸಚಿವರು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸುನಿಲ್ ಕುಮಾರ್ ಹಾಗೂ ಆರ್ಗ ಜ್ಞಾನೇಂದ್ರ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಧರ್ಮಸ್ಥಳ ಈ ಘಟನೆ ವಿಚಾರದಲ್ಲಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ನಾವು ಹೇಳಿದ್ವಿ. ಇದರ ನಡುವೆ ನೆನ್ನೆ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಏನೇ ಸರಿ ತಪ್ಪುಳಿದ್ರು ಕೂಡ ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಮನೆ ಗೃಹ ಸಚಿವರು, ಪತ್ರಿಕಾ ರಂಗ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಒಂದು 4ನೇ ಒಂದು ಅಂಗ. ಅವರಿಗೆ ಅವರ ಮೇಲೆ ಇವತ್ತು ಹಲ್ಲೆ ನಡೀತದೆ, ಧಕ್ಕೆ ತರುವಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ. ಇದ್ರ ಬಗ್ಗೆ ಬಟ್ ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಈಗಾಗಲೇ ಅವ್ರು ತೋರಿಸಿರೋ ಜಾಗಗಳೆಲ್ಲ ತನಿಖೆ ಮಾಡಿದ್ದಾರೆ. ಸೊ SIT ಅವರು ಒಂದು ರೀತಿ ಗೊಂದಲದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಇನ್ನೂ ಎಷ್ಟು ಜಾಗ ನೋಡಬೇಕು ಗೊತ್ತಿಲ್ಲ. ನಾವು ಒಂದ್ಸರಿ ಕ್ಲಿಯರ್ ಆಗಲಿ, ಈ ಒಂದು ತನಿಖೆ ಮಾಡೋದ್ರಿಂದ ಸತ್ಯತೆ ಹೊರಗಡೆ ಅದು ಒಂದು ಧರ್ಮಸ್ಥಳದ ಆ ಹೆಸರಿಗೆ ಒಂದು ಕಳಂಕ ಬರದೇ ಇರುವಾಗಿ ಇರಬೇಕು ಅನ್ನೋದು ಭಕ್ತರ ತೀರ್ಮಾನ. ಆದ್ದರಿಂದ ಪದೇ ಪದೇ ಈ ರೀತಿ ಮಾಡಿ ಕೆಲವರೇ ಸೇರ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇರೋದು ನಮಗೆ ಬಹಳ ನೋವಾಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಲೋಕಲ್ ಜನರು ಅವರು ಸಿಟ್ಟಿಗೆದ್ದಿದ್ದಾರೆ. ಅದು ತೀರ್ಮಾನ ಏನು ಮಾಡಬೇಕು ಅನ್ನೋದು ಅಲ್ಲಿನ ಜನರಿಗೂ ಮತ್ತು ಸರ್ಕಾರಕ್ಕೆ ಬಿಟ್ಟ ವಿಷಯ. ಸರ್ಕಾರ ಧರ್ಮಸ್ಥಳದಕ್ಕೆ ಎನ್ಕ್ವೈರಿಗೆ ಕಂಪ್ಲೇಂಟ್ ಮಾಡಿದ್ರು. 100 ಹೆಣ ಉಳಿದಿದ್ದೀನಿ ಅಂತ ಹೇಳಿದ್ದ ಕಂಪ್ಲೇಂಟ್ ಆಗಿತ್ತು. ಎನ್ಕ್ವೈರಿ ಕಂಡಕ್ಟ್ ಮಾಡಲಿಕ್ಕೆ ಒಂದು SITಯನ್ನು ಮಾಡಿದ್ದಾರೆ. ಅದನ್ನೆಲ್ಲರೂ ಕೂಡ ಸ್ವಾಗತಿಸಿದ್ದಾರೆ. SIT ತನ್ನ ಕಾನೂನುಬದ್ಧವಾದಂಥ ಎಲ್ಲ ತನಿಖೆಯನ್ನು ನಡೆಸಲಿ, ಅದರ ಏನು ತೊಂದರೆ ಇಲ್ಲ. ಇತ್ತೀಚೆಗೆ ಕೆಲವರು ಎಡಪಂಥೀಯರು ಅಂತ ಹೇಳುತ್ತಾರೆ, ಧರ್ಮಸ್ಥಳದ ಶ್ರದ್ಧೆಯನ್ನ ಭಂಗ ಮಾಡುವಂತ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಹಿಂದೂ ಧಾರ್ಮಿಕದ ನಂಬಿಕೆಗಳನ್ನ ದುರ್ಬಲಗೊಳಿಸುವಂತ ಪ್ರಯತ್ನಗಳನ್ನ ಕೆಲವರು ನಿರಂತರವಾಗಿ ಇವತ್ತು ಧರ್ಮಸ್ಥಳವನ್ನ ಕೇಂದ್ರವಾಗಿಟ್ಟುಕೊಂಡು ಮಾಡ್ತಾ ಬಂದಿದ್ದಾರೆ. ಇದರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ತನಿಖೆಯಿಂದ ನ್ಯಾಯ ಸಿಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ಹಿಂದೂ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಟ್ಟುಕೊಂಡು ಅಪಪ್ರಚಾರವನ್ನು ಮಾಡಬೇಕು ಅನ್ನುವಂಥದ್ದೇ ಇದರ ಹಿಂದೆ ಇರುವಂಥ ಒಂದು ದೊಡ್ಡ ಹುನ್ನಾರ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಭೆಯಲ್ಲಿ ಪ್ರಮುಖವಾಗಿ ಧರ್ಮಸ್ಥಳ SIT ಕೇಸ್ ವಿಚಾರವಾಗಿ ಚರ್ಚೆ ನಡೆಸಲಾಗಿದೆ. ನಿನ್ನೆಯ ಘರ್ಷಣೆ ವಿಚಾರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಅನಾಮಿಕ ತೋರಿಸಿದ ಕಡೆ ಅಗೆಯಲಾಗಿದೆ. ಒಂದು ಕಡೆ ಅಸ್ಥಿಪಂಜರ ಸಿಕ್ಕಿತ್ತು, ಮೊನ್ನೆ ಬೇರೆ ಕಡೆ ಕೆಲ ಮೂಳೆಗಳು ಸಿಕ್ಕಿವೆ. SIT ಅವರು ಇನ್ನೂ ತನಿಖೆ ಮುಂದುವರೆಸಿದ್ದಾರೆ. ಪತ್ತೆಯಾಗಿರೋ ಅಸ್ಥಿಪಂಜರ ಪರಿಶೀಲನೆಗೆ ಕಳಿಸಲಾಗಿದೆ. ನಿನ್ನೆ ಖಾಸಗಿ ಚಾನೆಲ್ನ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಲಾಗಿದೆ. ಪೊಲೀಸರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಈಗಷ್ಟೇ ಈ ಬಗ್ಗೆ DGಯಿಂದ ಮಾಹಿತಿ ಪಡೆದುಕೊಂಡಿದ್ದೇನೆ. ಸ್ಥಳದಲ್ಲಿ ಮತ್ತಷ್ಟು ಪೊಲೀಸರ ಭದ್ರತೆ ಹಾಕುವಂತೆ ಸೂಚಿಸಿದ್ದೇನೆ ಅಂತ ಸಭೆಯಲ್ಲಿ ಧರ್ಮಸ್ಥಳ ಕೇಸ್ ವಿಚಾರವಾಗಿ ವಿವರಣೆ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪ ಹಿನ್ನೆಲೆಯಲ್ಲಿ ಇಂದು ದೆಹಲಿಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದಾಖಲೆ ಬಿಡುಗಡೆ ಮಾಡಿದರು. ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮತಗಳ್ಳತನ ಮಾಡಲಾಗಿದೆ ಅಂತ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮಹದೇವಪುರದಲ್ಲಿ 11,965 ಕಳ್ಳ ಮತದಾನವಾಗಿದೆ. 5 ರೀತಿಯಲ್ಲಿ ಮತಗಳ್ಳತನ ಮಾಡಲಾಗಿರುವಂತದ್ದು. 40,009 ಜನರಿಂದ ನಕಲಿ ವಿಳಾಸ ನೀಡಿ ಮತದಾನ ಮಾಡಲಾಗಿದೆ. ಒಬ್ಬನೇ ವ್ಯಕ್ತಿ ಒಂದು ವಿಳಾಸ ಹಲವು ಕಡೆ ಮತದಾನ ಮಾಡಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ದಾಖಲೆ ಬಿಡುಗಡೆ ಮಾಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಮಹದೇವಪುರದ ಮಾತ್ರವಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಹೀಗೆ ಆಗಿದೆ. ನಕಲಿ ಮತದಾನ ಲಿಸ್ಟ್ನಿಂದ ಹೆಸರು ತೆಗೆಯುವುದು ಆಗ್ತಾ ಇದೆ. ನಾಳೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಇದ್ರ ಬಗ್ಗೆನೇ ಪ್ರತಿಭಟನೆ ಕೂಡ ಇದೆ. ಆಮೇಲೆ ಇದೇನು ಹೊಸದೇನಲ್ಲ. ನಮ್ಮ ದೇಶದಲ್ಲಿ ಯಾವಾಗ 2014ರಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂತು, ಅಧಿಕಾರಕ್ಕೆ ಪೂರ್ವವಾಗಿ ಇದೆಲ್ಲ ಕೂಡ ಅಕ್ರಮಗಳು ಪ್ರಾರಂಭ. ಇನ್ನು ರಾಹುಲ್ ಗಾಂಧಿ ಮತಗಳ್ಳತನ ಆರೋಪದ ಬಗ್ಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗದ ಮೇಲೆ ಒಬ್ಬ ವಿಪಕ್ಷ ನಾಯಕ ಆರೋಪ ಮಾಡೋದು ಎಷ್ಟು ಸರಿ? ಮತದಾನ ನಡೆದ ಕೂಡಲೇ ಆಕ್ಷೇಪಣೆ ಎತ್ತಬೇಕು. ಅದನ್ನು ಬಿಟ್ಟು 1.5 ವರ್ಷಗಳ ಬಳಿಕ ಆರೋಪ ಮಾಡುವುದಲ್ಲ ಅಂತ ಕಿಡಿಕಾರಿದ್ದಾರೆ.
ಧಾರಾಕಾರ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಗರದ ವಿವಿಧೆಡೆ ರಸ್ತೆಗಳು, ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗುವ ಆತಂಕ ಶುರುವಾಗಿದ್ದು, ಮಳೆಯಿಂದಾಗಿ ವಾಹನ ಸವಾರರು ಸಂಚಾರ ನಡೆಸಲು ಪರದಾಡುವಂತಾಗಿದೆ. ಇನ್ನು ಕೊಪ್ಪಳದಲ್ಲೂ ಭಾರೀ ಮಳೆಯಾಗಿದ್ದು, ಕೆರೆ ತುಂಬಿ ಹಳ್ಳ ಕೊಳ್ಳಗಳು ಹರಿತಾ ಇದೆ. ಪರಿಣಾಮ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಟಕ್ಕಳಕ್ಕಿ ಗ್ರಾಮದ ಜಮೀನಿಗೆಲ್ಲ ನೀರು ನುಗ್ಗಿದೆ. ಇದರಿಂದಾಗಿ ದಾಳಿಂಬೆ ಬೆಳೆ ಸಂಪೂರ್ಣ ನೀರು ಪಾಲಾಗಿದ್ದು, ಬೆಳೆ ಕಳ್ಕೊಂಡು ರೈತ ಕಂಗಾಲಾಗಿದ್ದಾರೆ. ಇನ್ನು ಬಳ್ಳಾರಿಯ ಸಂಡೂರಿನಲ್ಲಿರುವ ನಾರಿಹಳ್ಳ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಹಳ್ಳಕ್ಕೆ ಬಿಡಲಾಗಿದ್ದು, ಕುರೇಕುಪ್ಪ ಹಳ್ಳದ ಸಮೀಪದ ಜಮೀನುಗಳು ಜಲಾವೃತವಾಗಿದೆ. ಇದರಿಂದಾಗಿ ಮೆಕ್ಕೆಜೋಳ, ಹತ್ತಿ, ಭತ್ತ ಸೇರಿದಂತೆ ತರಕಾರಿ ಬೆಳೆಗಳು ಸರ್ವನಾಶವಾಗಿದೆ. ನಿಗಮಗಳ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಸಂಘಟನೆಗಳು ವಾಪಸ್ ಪಡೆದುಕೊಂಡಿವೆ. ಈ ಕುರಿತು ಹೈಕೋರ್ಟ್ಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ ಆದೇಶವನ್ನ ಗೌರವಿಸಿ ಮುಷ್ಕರ ಹಿಂಪಡೆಯಲು ಸಾರಿಗೆ ನೌಕರರ ಸಂಘಟನೆಗಳು ನಿರ್ಣಯಿಸಿವೆ. ಹೀಗಾಗಿ ತಕ್ಷಣದಿಂದಲೇ ಮುಷ್ಕರ ವಾಪಸ್ ಪಡೆದಿರುವುದಾಗಿ ಸಾರಿಗೆ ನೌಕರರ ಸಂಘಟನೆ ನಿರ್ಣಯ ಅಂಗೀಕಾರ ಮಾಡಿದೆ. ಸದ್ಯ ಸಾರಿಗೆ ನೌಕರರ ಸಮಸ್ಯೆ ಬೇಗ ಬಗೆಹರಿಸಲು ಸರ್ಕಾರಕ್ಕೆ ನಿರ್ದೇಶಿಸುವಂತೆ ವಕೀಲೆ ದೀಕ್ಷಾ ಅಮೃತೇಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾದ ಸಾರಿಗೆ ಸಿಬ್ಬಂದಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ 3,000ಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ನೋಟಿಸ್ ನೀಡಲಾಗಿದೆ. 2,787 ಚಾಲಕ ನಿರ್ವಾಹಕರಿಗೆ, 420 ಮೆಕ್ಯಾನಿಕ್, 78 ಆಡಳಿತ ಸಿಬ್ಬಂದಿಗಳಿಗೆ ನೋಟಿಸ್ ನೀಡಲಾಗಿದೆ. ಇನ್ನು ಸಾರಿಗೆ ನೌಕರರಿಗೆ ನೋಟಿಸ್ ನೀಡಿದ್ದಕ್ಕೆ ಕೆಎಸ್ಆರ್ಟಿಸಿಯ ಸಾಫ್ಟ್ ಅಂಡ್ ವರ್ಕರ್ಸ್ ಫೆಡರೇಷನ್ ಕಾರ್ಯಾಧ್ಯಕ್ಷ ಆರ್ಎಫ್ ಕವಳಿಕಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಈ ನೋಟಿಸ್ಗೆಲ್ಲ ಜಗ್ಗಲ್ಲ, ಹೆದರಿ ಬೆದರಿಸೋ ತಂತ್ರಕ್ಕೆ ನಾವು ಮಣಿಯಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಮುಷ್ಕರದಲ್ಲಿ ಭಾಗಿಯಾದ ನೌಕರರಿಗೆ ನಿಗಮದಿಂದ ನೋಟಿಸ್ ವಿಚಾರ ಸಂಬಂಧ ನೌಕರರಿಂದ ನೇರವಾಗಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಸಾವಿರಾರು ನೌಕರರಿಗೆ ತೊಂದರೆಯಾಗೋಕೆ ಜಂಟಿ ಕ್ರಿಯಾ ಸಮಿತಿ ಕಾರಣ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ರಾಜ್ಯದಲ್ಲಿ ರಸಗೊಬ್ಬರ ಸಮಸ್ಯೆ ಕುರಿತಾಗಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಕೇಂದ್ರ ಸರ್ಕಾರ ಗೊಬ್ಬರ ಪೂರೈಕೆ ಮಾಡುವವರೆಗೂ ಸಮಸ್ಯೆ ಇರುತ್ತೆ. 1.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಪೂರೈಕೆ ಮಾಡಬೇಕು. ಆದರೆ ಬಿಜೆಪಿಯವರು ನನ್ನ ರಾಜೀನಾಮೆ ಯಾಕೆ ಕೇಳ್ತಾರೆ? ಗೊಬ್ಬರ ಕೊಡದಿರುವ ನಡ್ಡಾ ರಾಜೀನಾಮೆ ಕೊಡಿಸ್ತಾರಾ? ವಿಪಕ್ಷ ನಾಯಕ ಅಶೋಕ್ಗೆ ತಾಕತ್ತಿದ್ಯಾ? ಇಷ್ಟೆಲ್ಲ ಸಮಸ್ಯೆ ಇದ್ರೂ ರೈತರಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ತಾ ಇದ್ದೀನಿ. ಅಶೋಕ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತನಾಡಬೇಕು ಅಂತ ಕಿಡಿಕಾರಿದ್ದಾರೆ. ಯೂರಿಯಾ ಗೊಬ್ಬರಕ್ಕಾಗಿ ಚಪ್ಪಲಿ ಕ್ಯೂ ಇರಿಸಿ ರೈತರು ಕಾಯ್ತಿರುವ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆಯಿತು. ಕೃಷಿ ಉತ್ಪನ್ನ ಮಾರಾಟ ಸಹಕಾರಿ ಸಂಘದ ಎದುರು ರೈತರು ಮುಂಜಾನೆಯಿಂದಲೂ ಗೊಬ್ಬರಕ್ಕಾಗಿ ಕಾಯ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗದಲ್ಲೂ ರಸಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತಿದ್ದಾರೆ. ಒಬ್ಬರಿಗೆ 2 ಚೀಲ ನೀಡೋಕೆ ಅಧಿಕಾರಿಗಳು ನಿರ್ದೇಶನ ಹಿನ್ನೆಲೆಯಲ್ಲಿ ಶಾಲೆ ಬಿಡಿಸಿ ಮಕ್ಕಳನ್ನು ಕ್ಯೂ ನಿಲ್ಲಿಸಿ ಗೊಬ್ಬರಕ್ಕಾಗಿ ಗೊಬ್ಬರದ ಕೇಂದ್ರದ ಮುಂದೆ ರೈತರು ಕಾದು ನಿಂತಿದ್ದಾರೆ. ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಕುಸಿತವಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಅರಕೇರ ತಾಲೂಕಿನ ಆಲ್ದರ್ತಿ ಗ್ರಾಮದಲ್ಲಿ ನಡೆದಿದೆ. ಅದೃಷ್ಟವಶಾತ್ ಮಕ್ಕಳಿಗೆ ಯಾವುದೇ ಹಾನಿಯಾಗಿಲ್ಲ. ಆದರೆ ಅಂಗನವಾಡಿ ಶಿಕ್ಷಕಿ ಮಹದೇವಮ್ಮಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಂಡ್ಯದ ಮಳವಳ್ಳಿಯಲ್ಲಿ ಕಿಡಿಗೇಡಿಗಳು ದೇವಸ್ಥಾನಕ್ಕೆ ಕನ್ನ ಹಾಕಿದ್ದಾರೆ. ಕಳ್ಳತನದ ಬಳಿಕ ದೇವಸ್ಥಾನದ ಗೋಡೆ ಮೇಲೆ ಅರ್ಧ ಚಂದ್ರನ ಮೇಲೆ ಸ್ಟಾರ್ ಚಿತ್ರ ಬಿಡಿಸಿದ್ದಾರೆ. ಮಳವಳ್ಳಿಯ ಚಿಕ್ಕ ಮಾಳಿಗೆ ಕೊಪ್ಪಲು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ದೇವಸ್ಥಾನದಲ್ಲಿದ್ದ ತಟ್ಟೆ ಕಾಸು ಕದ್ದು ದೇವಸ್ಥಾನ ಒಳಭಾಗದಲ್ಲೂ 786 ಅಂತ ಬರೆಯಲಾಗಿದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಹೂ, ಹಣ್ಣು, ತರಕಾರಿ ಬೆಲೆ ಗಗನಕ್ಕೇರಿದೆ. ಕಳೆದ ವಾರಕ್ಕಿಂತ ಈ ವಾರ ದರ ದುಪ್ಪಟ್ಟಾಗಿದೆ. ಹುರುಳಿಕಾಯಿ ಈ ಹಿಂದೆ 80 ಇದ್ರೆ ಇವತ್ತು 120 ರೂಪಾಯಿಗೆ ಏರಿಕೆಯಾಗಿದೆ. ಕ್ಯಾಪ್ಸಿಕಮ್, ಬೀನ್ಸ್, ಬದನೆಕಾಯಿ, ಹೂಕೋಸು ಸೇರಿದಂತೆ ಹಲವು ತರಕಾರಿಗಳ ಬೆಲೆ 1 to 1 ಡಬಲ್ ಆಗಿದೆ. ಇನ್ನು ಹಣ್ಣುಗಳ ಬೆಲೆ ಕೂಡ ಏರಿಕೆಯಾಗಿದ್ದು ಸೇಬು ಕೆಜಿಗೆ 250ಕ್ಕೆ ಮಾರಾಟವಾಗ್ತಾ ಇದೆ. ಇನ್ನು ಕನಕಾಂಬರ ಹೂವು 1300ರಿಂದ 1600ಕ್ಕೆ ಮಾರಾಟವಾಗ್ತಾ ಇದ್ದು ಬೆಲೆ ಏರಿಕೆ ಮಧ್ಯೆಯೇ ಜನರು ಖರೀದಿ ಮಾಡುತ್ತಿದ್ದಾರೆ. ನಟ ಮಡಿನೂರು ಮನು ಅತ್ಯಾಚಾರ ಆರೋಪ ಪ್ರಕರಣ ಸಂಬಂಧ ಮಾತುಕತೆ ಮೂಲಕ ಸಂತ್ರಸ್ತೆ ಮಿಂಚು ಇತ್ಯರ್ಥಕ್ಕೆ ಒಪ್ಪಿದ್ದಾರೆ. ಹೀಗಾಗಿ ಇಂದು ಕೇಸ್ ವಾಪಸ್ ತೆಗೆದುಕೊಂಡಿದ್ದು ಮನು ಹಾಗೂ ಮಿಂಚು ಮತ್ತೆ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ಪ್ರಕರಣದಿಂದ ಹೊರಬಂದಿದ್ದಕ್ಕೆ ಮಡಿನೂರು ಮನು ನಿಟ್ಟುಸಿರು ಬಿಟ್ಟಿದ್ದಾರೆ.